ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ತೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ನಿಧನರಾಗಿ 11 ದಿನದ ಪುಣ್ಯ ಸ್ಮರಣೆ. ಬೆಳವಾಡಿ ಗೇಟ್ನಲ್ಲಿ ಇವತ್ತು ನಿರಂತರವಾಗಿ 30 ವರ್ಷಗಳ ಕಾಲ JDS ಪಕ್ಷದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಿವಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅನ್ನ ಸಮರ್ಪಣೆಯನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಚೆನ್ನಮ್ಮ ಅವ್ರನ್ನ ಇವತ್ತು ಯಾವ ರೀತಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಮೇಡಮ್ ಚೆನ್ನಮ್ಮನವರು ಅವರು ಭಾರಿ ಒಳ್ಳೆ ದೇವೇಗೌಡರಿಗೆ ಭಾರಿ ಅಂತೆ ಹೆಂಡತಿ ಸಿಕ್ಕೋದು ಭಾರಿ ಅದೃಷ್ಟ ಅಂತ ಹೇಳ್ಬೋದು. ಅವರು ಯಾವಾಗ PWD ಮಿನಿಸ್ಟ್ರ್ ಆಗಿದ್ರು ಅವತ್ತಿಂದೂ ಕೂಡ ನಾನು ದೇವೇಗೌಡರನ್ನ ನಾನು ನೋಡ್ಕೊಂಡ್ಬಂದಿದ್ದೀನಿ. ದೇವೇಗೌಡರು ಚೆನ್ನಮ್ಮನವ್ರ ಆರೋಗ್ಯ ಇವೆಲ್ಲ ಸುಧಾರಿಸ್ಕೊಂಡು ಅವ್ರಿಗೆ ಟೈಮ್ಗೆ ಮಾತ್ರ ಊಟ ಕೊಟ್ಟಿರೋದ್ರಿಂದ ದೇವೇಗೌಡರು ಇದುವರೆಗೆ ಆರೋಗ್ಯವಾಗಿದ್ದಾರೆ. ಯಾಕೆಂದರೆ ಚೆನ್ನಮ್ಮನವರು 2ನೇ ಡಾಕ್ಟ್ರು. ಯಾವುದೇ ಡಾಕ್ಟ್ರು ಅವ್ರಿಗೆ ಕಾಯಿಲೆಕ್ಕೆ ತಕ್ಕಾಗೆ ಮಾತ್ರೆ ಮೆಡಿಸನ್ನು ಏನೇ ಕೊಟ್ಟರು ಚೆನ್ನಮ್ಮನವರು ಟೈಮು ಕರೆಕ್ಟಾಗಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಅವ್ರಿಗೆಲ್ಲ ಊಟ ತಿಂಡಿ ಮಾತ್ರೆ ಮೆಡಿಸಿನ್ ಕೊಟ್ಟಿರೋದ್ರಿಂದ ಇದುವರೆಗೆ ದೇವೇಗೌಡರು ಆರೋಗ್ಯವಾಗಿದ್ದಾರೆ. ಚೆನ್ನಮ್ಮನವರು ಒಬ್ಬ ದೈವ ಹೆಣ್ಮಗಳು ಹೆಂಗಸರು. ಅವರು ಎಂತೆಂತ ನೋಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಮಾಡಿದ್ರು. ಅವ್ರ ಕೈಯಿಂದ ಕೂಡ ಏನಿರ್ಬೋದು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ, ರೇವಣ್ಣವರು PWD ಹಿಂದಿನ ಸಚಿವರಾದರು, ದೇವೇಗೌಡರು ಪ್ರಧಾನಮಂತ್ರಿ ಆದರು, ಅವ್ರ ಮಗ ಬಾಲಕೃಷ್ಣ ಅವರು DC, ಇನ್ನೊಬ್ಬ ಬಾಲಕೃಷ್ಣ ಅವರು ಏರ್ ಆಫೀಸರ್ ಆಗಿದ್ದರು. ಇಂಥ ಅವ್ರ ಕೈ ತುಂಡಿರೋರು ಎಲ್ಲರೂ ಒಳ್ಳೆಯದಾಗಿದೆ. ಅವ್ರ ಹೆಣ್ಮಗಳು ಅಷ್ಟೇ. ನಮ್ಮ ಮಂಜುನಾಥ್ ಅವರು ಅವ್ರ ಹೆಣ್ಮಗಳು ಕೊಟ್ಟಿದ್ದಾರಲ್ಲ, ಅವರು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅನುಸೂಯ ಅವರು ಮೇಡಮು ನೋಡಿ ಒಳ್ಳೆ ಡಾಕ್ಟ್ರ್ ಪಡೆದು ಇಡೀ ರಾಜ್ಯಕ್ಕೆ ಹೆಸರಿನೋಸ್ಕರ ತಗೊಂಡ್ರು. ಈ ಆರ್ಟ್ ಸರ್ಜರಿ ಏನು ಲಕ್ಷಾಂತರ ಜನಕ್ಕೆ ಕುಮಾರಣ್ಣವರು ಅವಾಗ ಅವರು ಡಾಕ್ಟ್ರ್ ಆಗಿದ್ದಾಗ ಕುಮಾರಣ್ಣವರು 7 ಕ್ಲಾಸ್ದವ್ರಿಗೆಲ್ಲ ಮಾಡಿದ್ರು. ನಮ್ಮೂರಲ್ಲೂ ಒಂದು 3-4 ಜನ ಫ್ರೀ ಮಾಡಿಸ್ತಿದ್ದೀನಿ. ಹಾಗೆ ಅಂಥ ಮಕ್ಕಳು ಅಂಥ ಗಂಡನ ಪಡೆದಂಥ ಈ ಶ್ರೀಮತಿ ಚೆನ್ನಮ್ಮನವರು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಹೇಳ್ತೀನಿ. ಇವಾಗ ಎಚ್.ಡಿ. ದೇವೇಗೌಡರ ಕುಟುಂಬ ಒಂದು ದೇವತೆಯನ್ನು ಕಳ್ಕೊಂಡಿದೆ ಸರ್. ಅದರ ನೋವು ಎಷ್ಟಿದೆ, ಅದನ್ನು ಏನು ಹೇಳ್ತೀರಾ ಅದ್ರ ಬಗ್ಗೆ? ನಾನು ಚಾಮುಂಡೇಶ್ವರಿಗೆ ಕೇಳ್ಕೊಳ್ಳೋದಿಷ್ಟೇ. ದೇವೇಗೌಡರಿಗಿರ್ಬೋದು, ಕುಮಾರಣ್ಣಗಿರ್ಬೋದು, ಬಾಲಕೃಷ್ಣ ಗೌಡರಿಗಿರ್ಬೋದು, ರೇವಣ್ಣವ್ರಿಗಿರ್ಬೋದು, ರಮೇಶ್ ಅವರು ಯಾರೇ ಆದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರು ಮರೆಯುವಂಥ ಧೈರ್ಯ ಕೊಡಲಿ. ಚೆನ್ನಮ್ಮನವ್ರಿಗೆ ಇಡೀ ಕರ್ನಾಟಕ ರಾಜ್ಯನೇ ಆಶೀರ್ವಾದ ಮಾಡ್ತೀವಿ. ಅವರು ಮತ್ತೆ ಪುನಃ ಜನ್ಮ ಬಂದು ಹುಟ್ಟಲಿ ಅಂತ ನಾವು ಬಯಸ್ತೀವಿ. ಸರ್, ಚೆನ್ನಮ್ಮ ಅವರು ಮನೆ ಹತ್ರ ಹೋದಂತಹ ಯಾವ ವ್ಯಕ್ತಿನೂ ಬರಿಗೈಯಲ್ಲಿ ಕಳಿಸ್ತಾ ಇರಲಿಲ್ವಂತೆ. ಅನ್ನವನ್ನು ಕೊಟ್ಟೋ ಅಥವಾ ಯಾವುದಾದ್ರು ಬಾಳೆಹಣ್ಣಾದರೂ ತಿನ್ರಪ್ಪ, ಜ್ಯೂಸ್ ಆದರೂ ಕುಡ್ರಪ್ಪ ಅಂತ. ಇವತ್ತು ನೀವು ಅನ್ನ ಸಮರ್ಪಣೆ ಮಾಡ್ತಾ ಇದ್ದೀರಾ, ಇದರ ಉದ್ದೇಶ ಏನು ಸರ್? ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ. ಅವರು ಅನ್ನ ದೇವತೆ ಅನ್ನ ಅರ್ಪಣೆ ಅಂತ ಅವರು ಹೆಸರು ಅನ್ನಪೂರ್ಣೇಶ್ವರಿ ಅಂತ ಹೆಸರು ತಗೊಂಡಿದ್ದಾರೆ. ಯಾಕೆಂದರೆ ಯಾರೇ ಹೋದರೂ ಕೂಡ ನಾವೇ ಒಂದು 2-3 ಸತಿ ಹೋದಾಗ ನಾವು ಯಾರು ಏನು ಎಂತ ಗೊತ್ತಿಲ್ಲದೇ ಹೋದ್ರೂ ನಮ್ಮನ್ನು ಕರೆದೆ ಯಾವ ಊರು ಏನು ಎಂತ ಎಲ್ಲನೂ ವಿಚಾರಿಸಿ ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ, ತಿಂಡಿ ತಿನ್ನಿ, ಊಟ ಮಾಡಿದ್ರೆ ಯಾವ ಊರು ಏನು ಕೆಲಸ ಆಗಬೇಕು ಅಂತ ಹೇಳಿ ಅವರು ನಮ್ಮನ್ನು ವಿಚಾರಿಸೋರು. ಅವರು ಯಾರೇ ಹೋಗಲಿ, ನಾನೇ ಅಂತಲ್ಲ, ನಮ್ಮ ಮೈಸೂರಿನವರು ಅಂತ ನಾನು ಪರಿಚಯ ಮಾಡ್ಕೊಂಡೆ. ಅಯ್ಯೋ ಮೈಸೂರಲ್ಲಿ ಹುಡುದೇ ಒಂದು ಭಾಗ್ಯ, ಮಹಾರಾಜರು ಹುಟ್ಟಿದಂಥ ಊರು, ನಮ್ಮ ಮೈಸೂರು ಕಂಡ್ರೆ ತುಂಬ ಒಳ್ಳೆಯದಾಗಿದೆ ಅಂತ ನಾವು ತಿಂಡಿ ಎಲ್ಲ ತಿಂದಿದ್ದೀವಿ ಅಮ್ಮರೇ ಅಂತಂದ್ಮೇಲೆ ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ಅವ್ರು ಮಾತಾಡ್ಸ್ಕೊಂಡ್ಬಂದು ದೇವೇಗೌಡರು ಅಷ್ಟೊತ್ತಿಗೆ ಬಂದರು. ದೇವೇಗೌಡರು ಅಷ್ಟೊತ್ತಿಗೆ ಬಂದರು. ನಾವು ಅಷ್ಟರಲ್ಲಿ ಮಾತಾಡ್ಕೊಂಡು ಏನೋ ನಮ್ಮ ಕೆಲಸ ಕಾರ್ಯಗಳಾಗಬೇಕಿತ್ತು ಅವಾಗ ಮಾತಾಡ್ಕೊಂಡು ಬಂದು ಮುಖ್ಯಮಂತ್ರಿಗಳಾಗಿದ್ದರು ಅವಾಗ. ಅಂದರೆ ಅದೇ ನೀವು ಹೇಳ್ದಾಗೆ ಅನ್ನ ಸಮರ್ಪಣೆಯನ್ನು ಯಾರೇ ಅನ್ನಪೂರ್ಣೇಶ್ವರಿ ಅಂತಲೇ ಹೆಸರುವಾಸಿಯಾದಂಥವರು. ಸೊ ನೀವು ಇವತ್ತು ಎಷ್ಟು ಸಾವಿರ ಜನಕ್ಕೆ ಅನ್ನ ಸಮರ್ಪಣೆ ಮಾಡ್ತೀವಿ? ಮೇಡಮ್ ಅವರೇ, ನಾವು ನಮ್ಮ ಬೆಳವಾಡಿ ಗ್ರಾಮ, ಇದು ಬೆಳವಾಡಿ ಸರ್ಕಲ್, ಇದು ಮೇನ್ ಸರ್ಕಲ್, ಇದು ಎಲ್ಲ ಬೆಳವಾಡಿ ಗ್ರಾಮಸ್ಥರೆಲ್ಲ ಸೇರಿ ನಾವು ಕಟೌಟ್ ಹಾಕಿಸಿ ಬಸ್ಗಳು ಮಾಡಿ ನಾವು ಅನ್ನದಾನ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಸ್ವಂತ ದುಡ್ಡಿಂದ. ನಾವೇನು ಕುಮಾರಸ್ವಾಮಿಯವರು ದೇವೇಗೌಡರು ನಮ್ಗೆ ಯಾರು ಬಸ್ಸು ಕಳಿಸ್ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಸ್ವಂತ ದುಡ್ಡಿಂದ ನಾವು ಮಾಡ್ತಾಯಿದ್ದೀವಿ. ಇವತ್ತು ಸಾವಿರಾರು ಜನಕ್ಕೆ ಅನ್ನ ಹಾಕ್ತಾಯಿದ್ದೀವಿ. ಇವತ್ತಿನ ಅನ್ನ ವೆಜಿಟೇಬಲ್ ಬಾತು, ವಡೆ, ಚಟ್ನಿ ಸದ್ಯಕ್ಕೆ ಅಷ್ಟು ಮಾಡ್ತಾಯಿದ್ದೀವಿ. ನಮ್ಮ ಮಲ್ಟಿಕೆಂದಳ್ಳಿ ಅಂತ ಒಂದಿರುತ್ತೆ ಆ ಗ್ರಾಮ, ಅಲ್ಲೂ ಕೂಡ ಮಾಡ್ತಾಯಿದ್ದಾರೆ ಅದ್ದೂರಿ. ಆ ಗ್ರಾಮದವರು ಸುತ್ತಮುತ್ತ ಹಳ್ಳಿನಲ್ಲಿ ಎಲ್ಲ ಗ್ರಾಮದಲ್ಲೂ ಇವತ್ತು ಕಾರ್ಯಕ್ರಮನ ಅದ್ದೂರಿಯಾಗಿ ಎಲ್ಲ ಊರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರುಗಳು ಮತ್ತು ಎಲ್ಲ ಇತರೆ ಕಮ್ಯುನಿಟಿಯವರೆಲ್ಲ ಸೇರಿ ಮಾಡ್ತಾಯಿದ್ವಿ. ಸರ್, 72 ವರ್ಷದ ದಾಂಪತ್ಯ ಜೀವನ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಆ ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದು. 72 ವರ್ಷ ಚೆನ್ನಮ್ಮನವ್ರಿಗೆ
ಆಗಿದೆ. ಅವ್ರು ಇನ್ನೂ ಒಂದು 16 ವರ್ಷ ಬದುಕಿರ್ಬೇಕಿತ್ತು. ಏನೋ ಅವ್ರ ಆರೋಗ್ಯ ಸ್ವಲ್ಪ ಏರುಪೇರಾಗಿ ಅವರು ತೀರೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಮತ್ತೆ ಹುಟ್ಟು ಬರಲಿ ಅಂಥ ಒಂದು ಅನ್ನ ದೇವತೆ ಹುಟ್ಟು ಬಂದು ಜನಗಳಿಗೆ ಪುನಃ ಎಲ್ಲರೂ ಯಾರು ಹೊಟ್ಟೆಲ್ಲಾರು ಹುಟ್ಟು ಬಂದು ಅದೇ ರೀತಿ ಹೆಲ್ಪ್ ಮಾಡಲಿ ಅಂತ ನಾವು ಕೇಳ್ತೇವೆ. ಸರ್, ಕೊನೆಯ ಪ್ರಶ್ನೆ, ಚೆನ್ನಮ್ಮ ಅವರು ಎಷ್ಟೇ ರಾಜಕೀಯವಾಗಿ ಮಕ್ಕಳಾಗಿರ್ಬೋದು ಅಥವಾ ಗಂಡ ಆಗಿರಬಹುದು ಬೆಳೆದ್ರೂ ಸಹ ಯಾವುದೇ ರಾಜಕೀಯ ಟೀಕೆಗಳಿಗೆ ಅವರು ಒಳಗಾದವರಲ್ಲ. ಒಂದು ಮಾಧ್ಯಮದ ಮುಂದೆ ಆಗಲಿ ಅಥವಾ ರಾಜಕೀಯ ಪ್ರತಿಕ್ರಿಯೆಯನ್ನು ಕೊಟ್ಟವರಲ್ಲ. ಆ ಅಹಮ್ಮಿಕೆಗಳಾಗಲಿ, ದುರಂಕಾರ ಅಥವಾ ಏನೇ ಒಂದು ಆ ಯೋಚನೆಗಳು ಅವ್ರಿಗೆ ಇರಲಿಲ್ಲ, ಆ ಮದಗಳ ಅಹಮ್ಮಿಕೆಗಳು ಇರಲಿಲ್ಲ. ಅದ್ರ ಬಗ್ಗೆ ಹೇಳಿ. ಚೆನ್ನಮ್ಮನವ್ರಿಗೆ ಯಾರೇ ರಾಜಕೀಯ ವ್ಯಕ್ತಿಗಳು ಬಂದರೆ ರಾಜಕೀಯ ವಿಚಾರ ಅವ್ರು ಮಾತಾಡ್ತಾ ಇರಲಿಲ್ಲ. ಅವರೇನು ಬಂದ್ರಪ್ಪ, ಯಾವರು ಏನು ಮಕ್ಕಳು ಚೆನ್ನಾಗಿದ್ದಾವೆ, ಮಕ್ಕಳೇನು ಓದ್ತಾ ಇದ್ದಾವೆ, ಆರೋಗ್ಯವಾಗಿದ್ದಾವೆ, ಇಷ್ಟ. ರಾಜಕೀಯ ವಿಚಾರದಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವರು ದೂರ. ಯಾವುದೇ ವಿಚಾರದಲ್ಲಿ ಯಾರೇ ಬಂದರೂ ರಾಜಕೀಯವಾಗಿ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾತಾಡ್ತಿರಲಿಲ್ಲ. ಯಾರು ಅಂತ ಕೇಳ್ಕೊಳ್ಳೋರು, ಮನೇಲಿ ಮಕ್ಕಳೇನು ಓದ್ತಾ ಇದ್ದಾರೆ ಅಂತ ಕೇಳೋರು, ಮಕ್ಕಳು ಏನು ಎಜುಕೇಷನ್ ಅಂತ ಕೇಳ್ತಾ ಇರೋರು. ಕಾಫಿ ಆಯಿತಾ, ಊಟ ಆಯಿತಾ, ತಿಂಡಿ ಆಯಿತಾ, ಅಷ್ಟೇ. ವಿಷಯ ಕೇಳ್ಪಟ್ವಿ, ಬೇರೆ ಪಕ್ಷಕ್ಕೆ ಇವಾಗ JDS ಅಲ್ಲಿ ಇದು ಬೇರೆ ಪಕ್ಷಕ್ಕೆ ಹೋದವ್ರು ಅವ್ರು ಮತ್ತೆ ಮನೆಗೆ ಬಂದಾಗ ಅವರನ್ನ ಅಷ್ಟೇ ಸತ್ಕಾರದಿಂದ ಸಂಸ್ಕಾರದಿಂದ ಟ್ರೀಟ್ ಮಾಡ್ತಾ ಇದ್ರು. ಅವ್ರು ಯಾರೇ ದೇವೇಗೌಡರ ಮೇಲೆ ಬೇಕಾದಷ್ಟು ರಾಜ್ಯದಲ್ಲಿ ಅಗನಿಷ್ಠ ಆದ್ರೂ ಮುನ್ಸೆಟ್ಗೆ ಹೋದವ್ರು ಪುನಃ ಬಂದರೆ ಅವ್ರನ್ನ ಕರೆದು ಫಸ್ಟ್ ಅವರೇ ಎಂಟ್ರಿನೇ ಕೊಡ್ತಿತ್ತು. ಬಪ್ಪ ಕುಂತ್ಕೋ, ಯಾಕೆ ಬೇಜಾರು ಮಾಡ್ಕೊಂಡಿದ್ದ ಕುಂತ್ಕೊಂಡ್ಬಿಟ್ಟು ಅವ್ರು ಕಾಫಿ ಟೀ ಬೇಕೋ, ತಿಂಡಿ ಬೇಕೋ, ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಿದ್ರು. ಅವ್ರು ಎಷ್ಟೇ ಬೇಜಾರಾಗಿ ಬಂದಿದ್ರು ಆ ಎಂಟ್ರೆನ್ಸಲ್ಲೇ ಅವ್ರು ಕೂತ್ಕೊಳ್ಳೋ ಜಾಗದಲ್ಲೇ ಅವ್ರನ್ನ ಒಂಥರ ಖುಷಿ ತಂದ್ಬಿಟ್ಟು ದೇವೇಗೌಡರ ಮೇಲೆ, ಕುಮಾರಣ್ಣ ಮೇಲೆ ಪ್ರೀತಿ ವಿಶ್ವಾಸ ಬರುವಂಗೆ ಚೆನ್ನಮ್ಮನವರೇ ಮಾಡಿಬಿಡ್ತಾಯಿದ್ರು. 45 ವರ್ಷಗಳಿಗಿಂತ ಹೆಚ್ಚು ನೀವು JDS ಪಕ್ಷದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಯಾವುದಾದ್ರೂ ಒಂದು ನೆನಪು ಚೆನ್ನಮ್ಮ ಅವರ ಜೊತೆ ಇರುವಂಥದ್ದು ಮೆಲುಕು ಹಾಕ್ಬೋದಾ ಸರ್? ನನಗೆ ಚೆನ್ನಮ್ಮನವರು ನೆನಪು ಏನೂ ಇಲ್ಲ ಪಾಪ. ನನಗೆ ಪರ್ಸ್ನಲಾಗಿ ಒಂದು ಸತಿ ಫೋನ್ ಮಾಡಿದರು. ನನಗೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರು ನನಗೆ ಗೊತ್ತು. ಏನು ಅಂದರೆ ಇಲ್ಲೆಲ್ಲ ಒಂದು ಕೂರುಗಳಲ್ಲಿ ಯಾರೋ ಸೈಟ್ ತಗೊಂಡಿದ್ರು ಯೂನಿವರ್ಸಿಟಿಲಿ. ಅವರು ಆ ಸೈಟ್ ತಗೊಂಡಿದ್ದಾಗ, ನೋಡಪ್ಪ ನನ್ನ ಚೆನ್ನಾಗಿದೆಯಾ, ಹೇಗೆ ಏನು ಓದ್ತಾ ಇದೆಯಾ, ಹೇಗೆ ಏನು ಅಂತ ಕೇಳಿಬಿಟ್ಟು ನನ್ನ ಸಂಬಂಧಿಕ ಇವನು ಸೈಟ್ ತಗೊಂಡಿದ್ದಾನೆ, ಅದು ಯಾರೋ ಮನೆಗೆ ಕಳ್ಸಿಕೊಡ್ತಾ ಇಲ್ವಂತೆ, ತೊಂದರೆ ಕೊಡ್ತಾ ಇದ್ದಾರಂತೆ, 5 ಅಡಿ ಜಾಗ ನಮಗೆ ಬರಬೇಕು ಅಂತ ಇದ್ದಾರಂತೆ, ಸ್ವಲ್ಪ ಸರಿಪಡಿಸ್ಕೊಡಪ್ಪ, ನೀವೆಲ್ಲ ಅಲ್ಲಿ ಲೀಡ್ರ್ ಅಂತಲ್ಲ, ಹೋಗಿ ಸರಿಪಡಿಸ್ಕೊಡಪ್ಪ ಅಂದರು. ಆಯ್ತಮ್ಮ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಅಲ್ಲಿ ಕೂರ್ಗಳ್ಳಿ ಯಜಮಾನ್ರಿಗೆ ಹೋಗಿ, ನೋಡಿ ಚೆನ್ನಮ್ಮನವರೇ ಫೋನ್ ಮಾಡಿದ್ದಾರೆ, ನೋಡಿ ಏನು ಸಮಸ್ಯೆ ಬಗೆಹರಿಸ್ಕೊಡಿ ಅಂದಮೇಲೆ ಅವರೆಲ್ಲ ಸಾಲ್ವ್ ಮಾಡಿಕೊಟ್ರು. ಚೆನ್ನಮ್ಮ ಅವರಿಗೆ ಕುಮಾರಸ್ವಾಮಿ ಆಗಿರಬಹುದು ಅಥವಾ ರೇವಣ್ಣವರಾಗಿರ್ಬೋದು ರಾಜಕೀಯಕ್ಕೆ ಬರೋದೇ ಇಷ್ಟ ಇರಲಿಲ್ವಂತೆ. ಅವರು ಶಿಕ್ಷಣದಲ್ಲಿ ಮುಂದುವರಿಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಕನಸನ್ನು ಕಟ್ಕೊಂಡಿದ್ರಂತೆ. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ರು. ಎಷ್ಟೋ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ, ಹಳ್ಳಿ ಜನಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದು. ಈಗ ಚೆನ್ನಮ್ಮನವರು ಆ ಥರ ಸಾಕಿರೋದಕ್ಕೆ CM ಆದರು, ರೇವಣ್ಣವರು ಮುಖ್ಯಮಂತ್ರಿಗಳು 2 ಸತಿ, ರೇವಣ್ಣವರು PW ಮಿನಿಸ್ಟರ್ ಆದರು, ಇಂಧನ ಸಚಿವರಾದರು, ಬಾಲಕೃಷ್ಣ ಗೌಡರು IAS ಆದರು, ಇನ್ನು ರಮೇಶ್ ಅವರು ಕೂಡ ಅವರು ಆಫೀಸರಾದರು. ಅವರು ಕೈ ತುತ್ತು ತಿಂದವರು ಎಲ್ಲರೂ ಒಳ್ಳೆಯದಾಗಿದೆ. ಆ ಹೆಣ್ಮಕ್ಳು ಅಷ್ಟೇ, ಅವರು ಕೂಡ ಡಾಕ್ಟ್ರ್ ಓದಿದ್ದಾರೆ. ಅದರಿಂದ ಅವ್ರ ಕೈ ತುತ್ತು ದೇವೇಗೌಡರು ಮನೇಲಿ ಚೆನ್ನಮ್ಮನವರು ಅವರು ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರಲ್ಲ, ಅವರೆಲ್ಲರೂ ಒಳ್ಳೆಯದಾಗಿದ್ದಾರೆ, ಹೆಣ್ಮಕ್ಳಿಂದ ಗಂಡು ಮಕ್ಕಳಿಂದ. ನೋಡೋರೆಲ್ಲ ವೀಕ್ಷಕರೇ, ಇದಿಷ್ಟು ಶಿವಮೂರ್ತಿ ಅವರ ಮಾತುಗಳಾಗಿತ್ತು. ಚೆನ್ನಮ್ಮ ಅವರು ನಮ್ಮ ಜೊತೆನೇ ಇದ್ದಾರೆ. ಅವರ ಕೈ ತುತ್ತು ತಿಂದವರು ಎಲ್ಲ ಒಳ್ಳೆ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸವಿತಾ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.